ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಸೆಪ್ಟೆಂಬರ್ 19ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ವಿಶ್ವ ಬೌದ್ಧಿಕ ಆಸ್ತಿ ಸಂಘಟನೆ ವರ್ಲ್ಡ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ನ ಜಾಗತಿಕ ನಾವೀನ್ಯತೆ ಸೂಚ್ಯಂಕ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ 2025ರಲ್ಲಿ ಭಾರತ ಯಾವ ಶ್ರೇಣಿಯನ್ನು ಪಡೆದುಕೊಂಡಿದೆ? ಸರಿಯಾದಂತಹ ಉತ್ತರ 38ನೇ. ಇತ್ತೀಚೆಗೆ ಹಿಂದೂ ಮಹಾಸಾಗರದ ಯಾವ ದೇಶದೊಂದಿಗೆ ಭಾರತ ಸರ್ಕಾರವು ಉಪಗ್ರಹ ಟ್ರ್ಯಾಕಿಂಗ್ ಕೇಂದ್ರವನ್ನು ಸ್ಥಾಪಿಸುವ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದಂತಹ ಉತ್ತರ ಮಾರಿಷಿಯಸ್ನ ಡಿಯಾಗೋ ಗಾರ್ಸಿಯಾ ದ್ವೀಪದ ಬಳಿ. ಇತ್ತೀಚೆಗೆ ಭಾರತವು ಪಾಲಿಮೆಟಾಲಿಕ್ ಸಲ್ಫೈಡ್ಗಳ ಪರಿಶೋಧನೆಗಾಗಿ ಅಂತಾರಾಷ್ಟ್ರೀಯ ಸಮುದ್ರತಳ ಪ್ರಾಧಿಕಾರದಿಂದ ಪರವಾನಗಿಯನ್ನು ಪಡೆದುಕೊಂಡಿದೆ. ಈ ಪ್ರಾಧಿಕಾರದ ಪ್ರಧಾನ ಕಚೇರಿ ಎಲ್ಲಿದೆ? ಸರಿಯಾದಂತಹ ಉತ್ತರ ಜಮೈಕಾದ ಕಿಂಗ್ಸ್ಟನ್ನಲ್ಲಿ. ಇತ್ತೀಚೆಗೆ ಸೆಂಟರ್ ಫಾರ್ ನ್ಯಾನೋ ಆ್ಯಂಡ್ ಸಾಫ್ಟ್ ಮ್ಯಾಟರ್ ಸೈನ್ಸಸ್ ಅಲ್ಯೂಮಿನಿಯಂ ಅಯಾನ್ ಬ್ಯಾಟರಿಯನ್ನು ಅಭಿವೃದ್ಧಿಪಡಿಸಿದೆ. ಈ ಸಂಸ್ಥೆ ಎಲ್ಲಿದೆ? ಸರಿಯಾದಂತಹ ಉತ್ತರ ಬೆಂಗಳೂರು. ಇತ್ತೀಚೆಗೆ ಯಾವ ರಾಜ್ಯದ ಮೋರನ್ ಸಮುದಾಯವು ಪರಿಶಿಷ್ಟ ಪಂಗಡದ ಸ್ಥಾನಮಾನವನ್ನು ಒತ್ತಾಯಿಸಿ ಆರ್ಥಿಕ ದಿಗ್ಬಂಧನವನ್ನು ನಡೆಸಿದೆ? ಸರಿಯಾದಂತಹ ಉತ್ತರ ಅಸ್ಸಾಂನ ತಿನ್ಸುಕಿಯಾ ಜಿಲ್ಲೆಯಲ್ಲಿ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಸ್ವಸ್ಥ ನಾರಿ ಸಶಕ್ತ ಪರಿವಾರ್ ಮತ್ತು ರಾಷ್ಟ್ರೀಯ ಪೌಷ್ಟಿಕಾಂಶ ತಿಂಗಳು ಅಭಿಯಾನಗಳಿಗೆ ಎಲ್ಲಿ ಚಾಲನೆ ನೀಡಿದರು? ಸರಿಯಾದಂತಹ ಉತ್ತರ ಮಧ್ಯಪ್ರದೇಶನ ಧಾರ್ ನಗರದಲ್ಲಿ. ಇತ್ತೀಚೆಗೆ 2025ರ ದುಲೀಪ್ ಟ್ರೋಫಿಯ ಫೈನಲ್ ಎಲ್ಲಿ ನಡೆಯಿತು? ಸರಿಯಾದಂತಹ ಉತ್ತರ ಬೆಂಗಳೂರು. ಇತ್ತೀಚೆಗೆ ಬಿಡುಗಡೆಯಾದ ಡೆಮೋಗ್ರಫಿ ರೀಪ್ರೆಸೆಂಟೇಷನ್ ಡಿಲಿಮಿಟೇಷನ್ ಪುಸ್ತಕದ ಲೇಖಕರು ಯಾರು? ಸರಿಯಾದಂತಹ ಉತ್ತರ ರವಿ ಕೆ ಮಿಶ್ರಾ. ಇತ್ತೀಚೆಗೆ ಉಜ್ಬೇಕಿಸ್ತಾನ್ನ ಸಮರ್ಕಂದ್ನಲ್ಲಿ ನಡೆದ 2025ರ ಪುರುಷರ ಫಿಡೆ ಗ್ರ್ಯಾಂಡ್ ಸ್ವಿಸ್ ಟೂರ್ನಮೆಂಟನ್ನು ಯಾರು ಗೆದ್ದರು? ಸರಿಯಾದಂತಹ ಉತ್ತರ ಅನೀಶ್ ಗಿರಿ. ಇತ್ತೀಚೆಗೆ ಯಾವ ರಾಜ್ಯವು ಅನಾಥ ಮಕ್ಕಳ ಶಿಕ್ಷಣಕ್ಕಾಗಿ ಅನ್ಬು ಕರಂಗಳ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ? ಸರಿಯಾದಂತಹ ಉತ್ತರ ತಮಿಳುನಾಡು. ಇತ್ತೀಚೆಗೆ ಭಾರತೀಯ ಸೇನೆಯು ಸಿಯೋಮ್ ಪ್ರಹಾರ್ ಸೈನ್ಯಾಭ್ಯಾಸವನ್ನು ಎಲ್ಲಿ ಆಯೋಜಿಸಿದೆ? ಸರಿಯಾದಂತಹ ಉತ್ತರ ಅರುಣಾಚಲ ಪ್ರದೇಶ. ಇತ್ತೀಚೆಗೆ ಭಾರತ ಸರ್ಕಾರವು ಖಾಸಗಿ ಕಂಪನಿಗಳಿಗೆ ಮೊದಲ ಸ್ಥಳೀಯ ಲಸಿಕೆ ಆ್ಯಡ್ಫಾಲ್ಸಿ ವ್ಯಾಕ್ಸ್ ತಯಾರಿಸಲು ಪರವಾನಗಿ ನೀಡಿದೆ. ಈ ಲಸಿಕೆ ಯಾವ ರೋಗಕ್ಕೆ ಸಂಬಂಧಿಸಿದೆ? ಸರಿಯಾದಂತಹ ಉತ್ತರ ಮಲೇರಿಯಾ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆದಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.